ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ. ಚಿರೋಟಿ, ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದು ಚಿರೋಟಿ. ಸೊ ಬೇಗ ಅಂದರೆ ಬೇಗ ಮಾಡುವಂತಹ ಒಂದು ಸಿಹಿ ತಿಂಡಿ. ನಮ್ಮ ಕಡೆ ತುಂಬ ಅಂದರೆ ತುಂಬ ಜಾಸ್ತಿ ಮಾಡೋ ಐಟಮ್ ಇದು. ಯಾಕಂತ ಹೇಳಿದರೆ ಬೇಗ ಮಾಡ್ಬೋದು ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಸೊ ಜಾಸ್ತಿ ಐಟಮ್ಸ್ ಏನು ಬೇಕಿರಲ್ಲ. ಸೊ ಹಾಗಾಗಿ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು 1 ಬೌಲಷ್ಟು ಚಿರೋಟಿ ರವೆ, ಹಾಗೆ 1.5 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದ್ರ ಮೇಲೆ ಉದುರಿಸೋಕ್ಕೋಸ್ಕರ ಸಕ್ಕರೆ ಮಾಡ್ಕೊಬೇಕು, ಸಕ್ಕರೆ ಪೌಡ್ರ್ ಮಾಡ್ಕೊಬೇಕು. ಸೊ ಅದಕ್ಕೆ ನಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ಸಕ್ಕರೆ ಬೇಕು ಅಂತ. ಸೊ ಜಾಸ್ತಿ ಆದರೂ ನಡೆಯುತ್ತೆ. ಸೊ ಸಕ್ಕರೆ ಹಾಗೆ 1-2 ಏಲಕ್ಕಿ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಇವಾಗ ಕಲಸಿಟ್ಕೊಂಡಿದ್ದೆ ಅಲ್ವ, ಅದನ್ನು ಚಪಾತಿಗಳ ಥರ ಲಟ್ಟಿಸ್ಕೊತಿದ್ದೀನಿ. ನಾನೇನು ಕಲಸಿಟ್ಟಿದ್ದೆ ಅದೆಲ್ಲನೂ ಕೂಡ ಚಪಾತಿ ಥರ ಲಟ್ಟಿಸ್ಕೊತೀನಿ. ಒಂದೊಂದಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ರೋಲ್ ಮಾಡಿಕೊಂಡು ಮತ್ತೆ ಕಟ್ ಮಾಡಿ ನಾನು ಮತ್ತೆ ಲಟ್ಟಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದ್ರ ಮೇಲೆ ಒಂದು ಹಾಕಬೇಕಾದ್ರೆ ಒಂದು ನಾನು ಪೇಸ್ಟ್ ಥರ ಮಾಡಿಕೊಂಡು ಈವನಾಗಿ ಅಪ್ಲೈ ಮಾಡಿದೆ ಅಲ್ವಾ, ಅದೇನಂತ ಹೇಳಿದರೆ ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚಪಾತಿಗಳ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಂಡು ಅದೇ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಚಪಾತಿ ಹಾಕ್ಕೊಂಡು 2-3 ಚಪಾತಿಗಳನ್ನ ಹಾಕ್ಕೊಂಡೆ. ಅದನ್ನ ರೋಲ್ ಮಾಡಿಕೊಂಡು ಮತ್ತು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲಟ್ಟಿಸ್ಬಿಟ್ಟು ನಾನು ಬೇಯಿಸಿದ್ದು. ಸೊ ಇದನ್ನು ನಾರ್ಮಲಾಗಿ ಹಾಗೇ ಲಟ್ಟಿಸ್ಬಿಟ್ಟು ಹಾಗೆ ಕೂಡ ಮಾಡ್ಬೋದು. ನಾನು ಯಾವಾಗ ಮಾಡಿದರೂ ಇದೇ ರೀತಿ ಮಾಡೋದು. ಸೊ ಹಾಗಾಗಿ ಇವತ್ತು ಕೂಡ ಇದೇ ರೀತಿ ಮಾಡಿದೆ. ಸೊ ಹಾಗಾಗಿ ಇದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಚಿರೋಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವೀಟ್ ಅನಿಸುತ್ತೆ. ಯಾಕಂತ ಹೇಳಿದರೆ ಸಕ್ಕರೆ ಪೌಡ್ರ್ ಮೇಲೆ ಹಾಕಿರ್ತೀವಲ್ವ. ಸೊ ಸಕ್ಕರೆ ಯಾರು ಅವಾಯ್ಡ್ ಮಾಡಬೇಕು ಅಂದರೆ ಶುಗರ್ ಪೇಷಂಟ್ ಇರೋರು ಒಂದು ತಿನ್ಬೋದು, ಏನಾಗಲ್ಲ. ಸೊ ಜಾಸ್ತಿ ತಿಂದರೆ ಸಕ್ಕರೆನೇ ಫೀಲ್ ಆಗುತ್ತೆ. ಸೊ ಸಕ್ಕರೆ ಫೀಲ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಹಾಕೋದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಇವಾಗ ಎಲ್ಲ ಪೂರಿಗಳನ್ನೂ ಒಂದೇ ಸಲ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಬೇಕಾದ್ರೇ ಎಣ್ಣೆ ಬಿಸಿ ಇಟ್ಟಿದ್ದೆ. ಸೊ ಎಣ್ಣೆ ಒಳಗಡೆ ಒಂದೊಂದೇ ಪೂರಿಗಳನ್ನ ಹಾಕ್ಕೊಂಡು ಪೂರಿಗಳು ಮಾಡ್ಕೊತೀನಿ. ಸೊ ಹಾಗೆ ತಿಂದರೆ ಇದು ಪೂರಿ ಅನಿಸುತ್ತೆ, ಅದ್ರ ಮೇಲೆ ಸಕ್ಕರೆ ಉದುರಿಸಿದ್ರೆ ಚಿರೋಟಿ ಅನಿಸುತ್ತೆ, ಅಷ್ಟೇ ಡಿಫ್ರೆನ್ಸ್. ಪೂರಿ ಅಂದರೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊತೀವಿ, ಅದು ಉಬ್ಬಿ ಬರುತ್ತೆ. ಇದನ್ನು ಉಬ್ಬಕ್ಕೆ ಬಿಡಬಾರ್ದು. ಯಾಕಂತ ಹೇಳಿದರೆ ಉಬ್ಬಿದ್ರೆ ಅದು ಮೆತ್ತಗನ್ಸುತ್ತೆ. ಸೊ ಇದು ಯಾವತ್ತೂ ಕೂಡ ಚಿರೋಟಿಗಳು ಗರಿ ಆಗಿರಬೇಕು. ಸೊ ಆದ ಕಾರಣ ನಾವು ತೆಳ್ಳಗೆ ಲಟ್ಟಿಸ್ಕೊಂಡು ನಾವು ಡೀಪ್ ಫ್ರೈ ಮಾಡ್ಕೊಬೇಕು. ಸೊ ನೋಡಿ ಬನ್ನಿ, ಪೂರಿ ಆಗ್ತಾಯಿದೆ. ಸೊ ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು. ಸೊ ನಾನು ಗೆಸ್ಟ್ ಬಂದಿದ್ರು ಅಂತ ಹೇಳಿ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೆ, ಅಂದರೆ ಹೋಗ್ತಾರೇನೋ ಅನ್ನೋ ಡೌಟಲ್ಲಿ. ಸೊ ಹಾಗಾಗಿ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಸೊ ಈ ತಿಂಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಯಾವಾಗೊಮ್ಮೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡಿ, ನಿಧಾನಕ್ಕೆ ಬೇಯ್ತಿದೆ ಅದು. ಅಂದರೆ ಇವಾಗ ಬೇಯ್ತು, ಒಂದು ತೆಗ್ದ ನಂತರ ಸಕ್ಕರೆ ಉದುರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಿದೆ, ಗೊತ್ತಾಗ್ತಿದೆ ಅನ್ಕೊತೀನಿ. ಈ ಥರ ಸಕ್ಕರೆ ಉದುರಿಸಿ ಸಕ್ಕರೆ ಎಲ್ಲನೂ ಸ್ವಲ್ಪ ಆ ಪ್ಲೇಟ್ ಮೇಲೆ ಕುಟ್ಟಬೇಕು. ಅಂದರೆ ಅದ್ರ ಮೇಲೆ ಎಕ್ಸ್ಟ್ರಾ ಸಕ್ಕರೆಗಳು ಉಳ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸಕ್ಕರೆ ಎಲ್ಲ ಉದುರಿಸ್ಕೊಂಡು ತೆಗೆದಿಟ್ಕೊತೀನಿ. ನಾನು ಮಾಡಿರೋ ಮೆಥಡಲ್ಲಿ ಒಂದು 15-20 ಚಿರೋಟಿಗಳನ್ನ ಮಾಡಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.